ಫ್ರೆಂಡ್ಸ್, ನಾನು ಸುಶೀಲಾ, ಮಧುವಣ್ಣಂ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ಇವಾಗ ನಮ್ಮ ಮನೆಯಲ್ಲಿ ಉಳಿದಿರೋ ಸಾಮಾನುಗಳಲ್ಲಿ ಲಿಕ್ವಿಡ್ ಗೊಬ್ಬರ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಮನೆಯಲ್ಲಿ ಹಣ್ಣು ಉಳಿದಿರುತ್ತೆ, ಅನ್ನ ಉಳಿಯುತ್ತೆ, ಬಾಳೆಹಣ್ಣು ಉಳಿಯುತ್ತೆ, ಪಪ್ಪಾಯ ಉಳಿಯುತ್ತೆ. ಅದನ್ನು ನಾವು ಯಾವ ಥರ ಪರ್ಮೆಂಟ್ ಮಾಡಿಬಿಟ್ಟು ಗಿಡಗಳಿಗೆ ಯಾವ ಥರ ಕೊಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದು ಪಪ್ಪಾಯ. ಮನೆಯಲ್ಲಿ ಉಳಿದಿರೋ ಪಪ್ಪಾಯನ ನಾನು 3 ದಿನ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಿಬಿಟ್ಟು 3 ದಿನ ಪರ್ಮೆಂಟ್ ಆಗೋಕ್ಕೆ ಬಿಟ್ಟಿದ್ದೆ. ಅದು ಫುಲ್ ವೈಟ್ ಬಂದುಬಿಡುತ್ತೆ ಮೇಲ್ಗಡೆ. ಅದು ಗುಡ್ ಬ್ಯಾಕ್ಟೀರಿಯಾ, ಅದರಲ್ಲಿ 1000 ಗಟ್ಟಲೆ ಇರುತ್ತೆ ಫ್ರೆಂಡ್ಸ್. ಇದನ್ನು ನಾವು 3 ದಿನ ನೆನೆಸಿಟ್ಟಿದ್ದೀನಿ, ಆಯಿತಾ. ಇದು ಪಪ್ಪಾಯ ಫ್ರೆಂಡ್ಸ್, ಅದು ಪಪ್ಪಾಯ ಆಯಿತಾ. ಇದು ಬನಾನ ನೋಡಿ, ಇದು ಬನಾನಾ ಫೀಲ್ಸ್. ಮತ್ತು 2 ಬಾಳೆಹಣ್ಣು ಇತ್ತು, ಮತ್ತು ಪಪ್ಪಾಯ ಚಿಪ್ಪೆನೂ ಇತ್ತು. ಇದನ್ನು ನಾನು 3 ಇಲ್ಲ 4 ದಿನ ನೆನೆಸ್ಬಿಟ್ಟಿದ್ದೀನಿ ಎಲ್ಲನೂ. ಇದನ್ನು ನಾನು ಪರ್ಮೆಂಟ್ ಮಾಡಿದ್ದೀನಿ. ಇವಾಗ ನಮಗೆ ಎ ಬಿ ಸಿ ಫಾಸ್ಫರಸ್ ಕ್ಯಾಲ್ಸಿಯಂ ಇದೆಲ್ಲ ನಮಗೂ ಬೇಕಲ್ವಾ, ಅದೇ ಥರ ಗಿಡಕ್ಕೂ ಬೇಕಾಗುತ್ತೆ ಫ್ರೆಂಡ್ಸ್. ಪೊಟ್ಯಾಶ್, ಇದು ಬನಾನದಲ್ಲಿ ಯಥೇಚ್ಛವಾಗಿ ಪೊಟ್ಯಾಶ್ ಗಿಡಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಇದೇನು ಗೊತ್ತಾ, ಇದು ನಮ್ಮ ಮನೆಯಲ್ಲಿ ಉಳಿದಿರೋ ಅನ್ನ ನೋಡಿ ಫ್ರೆಂಡ್ಸ್, ಯಾವ ಥರ ಪೇಸ್ಟ್ ಆಗುತ್ತೆ ನೋಡಿ. 3 ದಿನ ನಾನು ಇಟ್ಟಿದ್ದೆ ಫ್ರೆಂಡ್ಸ್. ಇದು ಮಿಲ್ಲಿ ಬಗ್ಸಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಮಿಲ್ಲಿ ಬಗ್ಸಿಗೆ ಇದನ್ನು ಸ್ಪ್ರೇ ಮಾಡಬೇಕು ನಾವು. ಅದಕ್ಕೆ ನೀರು ತುಂಬಿಸಿಬಿಟ್ಟು 4-5 ದಿನ ಹಾಗೆ ಬಿಟ್ಟು ಆ ತಿಳಿ ನೀರು ತಗೊಂಡು ನಾವು ಗಿಡಗಳಿಗೆ ಮಿಲ್ಲಿ ಬಗ್ಸ್ಗೆ ಸ್ಪ್ರೇ ಮಾಡಿದರೆ ಅಷ್ಟು ಚೆನ್ನಾಗಿ ಮಿಲ್ಲಿ ಬಗ್ಸು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಇದಾಯ್ತಾ. ಇಲ್ಲಿ ಪಪ್ಪಾಯ, ಇವೆರಡು ಬನಾನ, ಇದು ರೈಸು, ಮತ್ತು ಇಲ್ಲಿ ರೈಸ್ ತೊಳೆದಿರೋ ವಾಟ್ರ್ ಫ್ರೆಂಡ್ಸ್. ಅಕ್ಕಿ ತೊಳೆದ ನೀರು, ಇದು 2 ಡೇಸಿಂದ ಅಕ್ಕಿ ತೊಳೆದ ನೀರು ಫ್ರೆಂಡ್ಸ್. ಇವಾಗ ನಾವು ಫ್ರೂಟ್ ಸಲಾಡ್ ತಿಂತೀವಿ. ಫ್ರೂಟ್ ಸಲಾಡ್ ತಿಂದಾಗ ನಮಗೆಲ್ಲ ಹಣ್ಣುಗಳು ಮಿಕ್ಸ್ ಇರುತ್ತೆ. ಅದೇ ಥರ ಇದರಲ್ಲಿ ಮಜ್ಜಿಗೆನೂ ಹಾಕ್ಬಿಟ್ರಂತೂ ಇನ್ನೂ ವೆರಿ ಗುಡ್ ರಿಸಲ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್. ಇದೆಲ್ಲನೂ ನಾನು 3 ದಿನ ಎಲ್ಲ ನಾನು ಶೇಖರಣೆ ಮಾಡಿ ಇಟ್ಟಿದ್ದೆ. ಈಗ ಒಂದನ್ನು ನಾವು ಫಿಲ್ಟರ್ ಮಾಡಿ ಹಾಕ್ಬೋದು. ಇವಾಗ ಇದು ಫ್ರೆಂಡ್ಸ್, ಇದು ಪಪ್ಪಾಯ. ಇದನ್ನು ಏನು ಮಾಡಬೇಕು, ನಾವು ಡೈಲ್ಯೂಟ್ ಮಾಡಬೇಕು. ಇಷ್ಟಕ್ಕೆ ಇದರ ತ್ರಿಬ್ಬಲ್ ನೀರು ಹಾಕ್ಬೇಕು. ಇದರ ತ್ರಿಬ್ಬಲ್ ನೀರು ಹಾಕಿ ಈ ಥರ ಡೈಲ್ಯೂಟ್ ಮಾಡಿ ಒಂದು ಜಗ್ಗು ಕೊಡ್ತೀನಿ ಫ್ರೆಂಡ್ಸ್. ಇದು 1ಕ್ಕೆ 3 ನೀರು ಹಾಕ್ಕೋಬೇಕು ಫ್ರೆಂಡ್ಸ್. ನಾವು ಇವಾಗ ಇದರಲ್ಲಿ 1 ಡಬ್ಬಿ ನಮಗೆ ಹಣ್ಣಿಂದು ಜ್ಯೂಸ್ ಇದ್ದರೆ ಅದಕ್ಕೆ 3ರಷ್ಟು ನೀರು ಹಾಕಬೇಕು. ನಾನು ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಇದು ಅಕ್ಕಿ ತೊಳೆದ ನೀರು, ಇಲ್ಲಿ ನೋಡಿ, ಅಕ್ಕಿ ತೊಳೆದ ನೀರು ಗಿಡಗಳಿಗೆ ಒಳ್ಳೆ ಅಮೃತ ಥರ ಇದೆ. ಇದರಲ್ಲಿ ಅಷ್ಟು ಗುಡ್ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇದೆಲ್ಲ ನಾನು ಅಕ್ಕಿ ತೊಳೆದ ನೀರನ್ನು ಹಾಕಿದೆ, ಆಯಿತಾ. ಇದನ್ನು ಈಗ ನಾವು ಫಿಲ್ಟ್ರ್ ಮಾಡ್ತೀವಿ. ಫ್ರೆಂಡ್ಸ್, ಇವಾಗ ಇದು ಲಿಕ್ವಿಡ್ ನಾನು 3 ವೆರೈಟಿನಲ್ಲಿ ಮಾಡ್ತೀನಿ ಅಂತ ನಿಮಗೆ ಹೇಳಿದ್ದೆ ಫ್ರೆಂಡ್ಸ್. ಒಂದು ಹಸಿ ತರಕಾರಿದು, ಒಂದು ಒಣ ಮ್ಯಾನ್ಯೂರು, ಮತ್ತು ಲಿಕ್ವಿಡ್ ಮ್ಯಾನ್ಯೂರು. ಇವಾಗ 3ರಲ್ಲಿ ಇದು 2ನೇದು ತೋರಿಸ್ತಾ ಇದೆ ಫ್ರೆಂಡ್ಸ್. ಇದು ಲಿಕ್ವಿಡ್ ಗೊಬ್ಬರ, ಆಯಿತಾ ಫ್ರೆಂಡ್ಸ್. ಈಗ ನಾವೇನು ಮಾಡೋಣ, ಏನೂ ಇಲ್ಲ ಫ್ರೆಂಡ್ಸ್.
ಎಲ್ಲ ಗಿಡಗಳಿಗೂ ನಾವು ಈ ಥರ ಹಾಕ್ತೀವಿ. ಬದನೆ ಗಿಡ, ಈ ಗಿಡ ತಗೋ, ಎಲ್ಲ ಗಿಡಗಳಿಗೂ ನಾವು ಇಷ್ಟು ಹಾಕ್ತೀವಿ. ನೋಡಿ, ಇದು ಮಾರಿಗೋಲ್ಡ್ ಎಲ್ಲ ಹಾಕಿದ್ರೆ ಒಳ್ಳೆ ನಮಗೆ ರಿಸಲ್ಟ್ ಬರುತ್ತೆ. ಇವಾಗ ನಮಗೆ ಎಷ್ಟು ನಮಗೆ ಫ್ರೂಟ್ಸಲ್ಲಿ ಸಿಗುತ್ತೆ ಕ್ಯಾಲ್ಸಿಯಮ್, ಫಾಸ್ಫರಸ್ಸು, ಎ, ಬಿ, ಸಿ, ವಿಟಮಿನ್ ಇವೆಲ್ಲ ನಮಗೆ ಸಿಗುತ್ತಲ್ವ, ಅದೇ ಥರ ಗಿಡಗಳಿಗೂ ಈ ಎಲ್ಲ ಹಣ್ಣುಗಳಲ್ಲೂ ಎಲ್ಲ ಸತ್ವಾಂಶನೂ ಸಿಗುತ್ತೆ ಫ್ರೆಂಡ್ಸ್. ಇನ್ನೂ ಒಂದು ಮೆಥಡ್ ಇದು ಫ್ರೆಂಡ್ಸ್. ಇವಾಗ ಒಂದು ಹಣ್ಣಿಂದು ನೀವು ಒಂದು ಹಣ್ಣು ಸಿಕ್ಕಾಗ ಈ ಥರ ಮಾಡಿ. ಇವಾಗ ನಾನೇನು ಮಾಡಿದ್ದೀನಿ ಗೊತ್ತಾ, ಎಲ್ಲ ಹಣ್ಣುಗಳು ಸೇರಿಸ್ಬಿಡ್ತೀನಿ. ಇವಾಗ ನಾವು ಫ್ರೂಟ್ ಸಾಲೆಡ್ ತಿಂತೀವಲ್ವ, ಎಲ್ಲ ಹಣ್ಣುಗಳು ಅದರಲ್ಲಿ ಇರುತ್ತಲ್ವ, ಅದೇ ಥರ ಇವಾಗ ಎಲ್ಲನೂ ಇದಕ್ಕೆ ಸೇರಿಸ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ನಾನು 3 ವೆರೈಟಿ ಸೇರಿಸ್ಬಿಡ್ತೀನಿ. ಮತ್ತು ಇದನ್ನು ಸೇರಿಸ್ಬಿಡ್ತೀನಿ. ಆಹಾ, ಗಿಡಗಳಿಗೆ ದ್ರಾಕ್ಷಿ ಗೋಡಂಬಿ ತಿನ್ನಂಗಾಗುತ್ತೆ. ಅಷ್ಟು ಒಳ್ಳೆ ಗೊಬ್ಬರ ಫ್ರೆಂಡ್ಸ್, ಅಷ್ಟು ಒಳ್ಳೆ ಗೊಬ್ಬರ ಆಗುತ್ತೆ ಇದು. ನಮಗೆ ದ್ರಾಕ್ಷಿ ಗೋಡಂಬಿ ತಿಂದರೆ ನಮಗೆ ಯಾವ ಥರ ಇರುತ್ತೋ ಗಿಡಗಳಿಗೆ ಅಷ್ಟು ಒಳ್ಳೆ ಲಿಕ್ವಿಡ್ ಗೊಬ್ಬರ ಇದೆ ಫ್ರೆಂಡ್ಸ್. ಏನಪ್ಪ ಇವ್ರು ಹಿಂಗೆ ಹೇಳ್ತಾರೆ. ನಾನೇನು ಮಾಡಿದೆ, ಪಪಾಯ, ಬನಾನಾ ಮತ್ತು ರೈಸ್ ತೊಳೆದ ನೀರು, ಅಕ್ಕಿ ತೊಳೆದ ನೀರು ಮತ್ತು ಉಳಿದ ರೈಸ್, ಆಯಿತಾ, ಇದೆಲ್ಲ ಇದಕ್ಕೆ ಸೇರಿಸ್ಬಿಟ್ಟೆ. ಇದು ಇವಾಗ ಒಂದು ಬಕೆಟ್, ದೊಡ್ಡ ಬಕೆಟ್ ಆಗಿದೆ. ಇದಕ್ಕೆ ನಾನು 3 ಬಕೆಟ್ ಮಾಡ್ತೀನಿ ಫ್ರೆಂಡ್ಸ್. ಇದನ್ನು ಒಂದನ್ನು 3 ಬಕೆಟಷ್ಟು ದೊಡ್ಡ ಬಕೆಟಿಗೆ ಹಾಕ್ತೀನಿ. ದೊಡ್ಡ ಬಕೆಟಿಗೆ ಹಾಕಿಬಿಟ್ಟು ಅದನ್ನು ಎಲ್ಲ ಗಿಡಗಳಿಗೂ ಕೊಡ್ತೀನಿ. ಇದು ನನಗೆ 50 ಗಿಡಗಳಿಗೆ ಲಿಕ್ವಿಡ್ ಗೊಬ್ಬರ ಆಗುತ್ತೆ ಫ್ರೆಂಡ್ಸ್. 50 ಗಿಡಗಳಿಗೆ ಇದು ಲಿಕ್ವಿಡ್ ಗೊಬ್ಬರ ಆಗುತ್ತೆ ಫ್ರೆಂಡ್ಸ್. ಎಲ್ಲ ಫ್ರೂಟ್ಸಿಂದೆಲ್ಲ ಪರ್ಮಿಟ್ ಮಾಡಿದ್ದಿತ್ತಲ್ಲ ನೋಡಿ, ಅದನ್ನು ಎಲ್ಲ ಇದಕ್ಕೆ ಸೇರಿಸ್ಬಿಟ್ವಿ ಫ್ರೆಂಡ್ಸ್. ಇನ್ನೊಂದು ಗೊತ್ತಾ, ಇದರಲ್ಲಿ ಒಂದು ಸ್ವಲ್ಪ ಸಗಣಿ ಕಲಸಿದ ನೀರು ಸಮೇತವಾಗಿ ಇತ್ತು. ಇದರಲ್ಲಿ ಸ್ವಲ್ಪ ತಳದಲ್ಲಿತ್ತು, ನಾನು ತೋರಿಸ್ಬೇಕಾಗಿತ್ತು, ನಿಮಗೆ ತೋರಿಸ್ಲಿಲ್ಲ ಫ್ರೆಂಡ್ಸ್. ಇದು ಎಂಥ ಜ್ಯೂಸ್ ಗೊತ್ತಾ, ಲಿಕ್ವಿಡ್ ಗೊಬ್ಬರ ಗೊತ್ತಾ ಗಿಡಗಳಿಗೆ, ಅಷ್ಟು ಚೆಂದ ಇರುತ್ತೆ ಫ್ರೆಂಡ್ಸ್. ಈ ಕೊಟ್ಟರೆ ಅಷ್ಟೊಂದು ಸತ್ವ ಗಿಡಗಳಿಗೆ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಗಿಡಗಳಿಗೂ ಈ ಥರ ಕೊಟ್ಕೊಂಡು ಬರೋದು ಫ್ರೆಂಡ್ಸ್. ಚಿಕ್ಕ ಚಿಕ್ಕಗಳು, ಇದು ಸನ್ರೈಸ್ ಎಲ್ಲ ಕೊಟ್ಕೊಂಡು ಬಂದರೆ ಅಷ್ಟು ಸತ್ವ ಫ್ರೆಂಡ್ಸ್ ಗಿಡಗಳಿಗೆ. ಐರನ್, ಕ್ಯಾಲ್ಸಿಯಂ, ಫಾಸ್ಫರಸ್, ಎ ಮತ್ತು ಬಿ ವಿಟಮಿನ್ ನಮಗೆ ಯಾವ ಥರನೋ ಅದೇ ಥರ ಗಿಡಗಳಿಗೂ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ನನ್ನಿಷ್ಟು ಈಗೆಲ್ಲ ಗಿಡಗಳಿಗೂ ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಅವತ್ತು ನಾನು ಹಾಕಿದ್ನಲ್ಲ ಹಾಗಲಬಳ್ಳಿ, ನೋಡಿ ಎಲ್ಲಿಗೆ ಬಂದಿದೆ. ಲಾಂಗ್ ಬೀನ್ಸ್ ನೋಡಿ ಫ್ರೆಂಡ್ಸ್, ಇದು ಕಟ್ಟಿಂಗ್ಸ್ ಹಾಕಿದ್ದೆ ನೋಡಿ ಫ್ರೆಂಡ್ಸ್. ಇಷ್ಟೆಲ್ಲ ಕಟ್ಟಿಂಗ್ಸ್ ಇದೆ. ಇದಕ್ಕಂತೂ ಫ್ರೆಂಡ್ಸ್ ಬಟನ್ ರೋಸಿಗೆ ಈ ಜ್ಯೂಸು ಅಷ್ಟು ಒಳ್ಳೆ ಫ್ರೆಂಡ್ಸ್. ದಾಸವಾಳಗಳಿಗೆ ಇಷ್ಟಿಷ್ಟೇ, ಜಾಸ್ತಿ ಏನು ಬೇಡ, ಇಷ್ಟಿಷ್ಟು. ನೋಡಿ ಫ್ರೆಂಡ್ಸ್, ಇದೇನು ಗೊತ್ತಾ, ಭೃಂಗರಾಜ್ ಗಿಡ ನೋಡಿ ಫ್ರೆಂಡ್ಸ್. ಇದು ಯಾವಾಗಲೂ ನಮ್ಮ ಮನೆಯಲ್ಲಿ ಬನಾನಾ ಫೀಲ್ಸಿಂದ ಇದ್ದೇ ಇರುತ್ತೆ. ಇದು ಒಂದು ಕಂಟೈನರು. ಇದು ನಿಮಗೆ ತೋರಿಸ್ಲಿಕ್ಕಂತ ನಾನು ಮಾಡಿದ್ದು ನೋಡಿ. ಯಾವಾಗಲೂ ಫ್ರೂಟ್ಸು ಮತ್ತು ಬನಾನಾ ಫೀಲ್ಸು ಇದರಲ್ಲಿ ಹಾಗೆ ಡೈರೆಕ್ಟಾಗಿ ಹಾಕ್ಬಿಟ್ಟಿರ್ತೀನಿ. ಅದು ಆ ಕಡೆ ಕೊಳಿತಾ ಇರ್ತೈತೆ, ಈ ಕಡೆಗೆ ನಾನು ಗಿಡಕ್ಕೆ ನೀರು ಹಾಕ್ತಾ ಇರ್ತೀನಿ. ಅಕ್ಕಿ ತೊಳೆದ ನೀರು, ಬೇಳೆ ತೊಳೆದ ನೀರು, ಮತ್ತು ಗೆಣಸು ಬೇಯಿಸಿರೋ ನೀರು, ಕಾರ್ನ್ ಬೇಯಿಸಿರೋ ನೀರು ಎಲ್ಲನೂ ಇದಕ್ಕೆ ಬರುತ್ತೆ ಫ್ರೆಂಡ್ಸ್ ಡ್ರಮ್ಗೆ.
ಎಲ್ಲ ಈ ಕಂಟೈನರಲ್ಲಿ ಸೇರಿಸಿಟ್ಟಿರ್ತೀನಿ ನಾನು. ನಮ್ಮ ಮನೆಯವರು ಬೆಳಗ್ಗೆ ತೊಗೊಂಬಂದು ಇದಕ್ಕೆ ಸುರಿದು ಬಿಡ್ತಾರೆ. ಅದನ್ನು 2-3 ದಿನ ಬಿಡ್ತೀವಿ. ಮತ್ತು ಗಿಡಗಳಿಗೆ ಅದಕ್ಕೆ ಡೈಲ್ಯೂಟ್ ಮಾಡಿ ಈ ಡ್ರಮ್ಮಿಗೆ ನೀರು ಫುಲ್ ಮಾಡೋದು, ಎಲ್ಲ ಗಿಡಗಳಿಗೂ ಹಾಕೋದು. ಅದಕ್ಕೆ ಅಲ್ವಾ ಫ್ರೆಂಡ್ಸ್ ನಮ್ಮ ಗಿಡಗಳಿಗೆ ಈ ಥರ ಬಂದಿರೋದು. ಲಿಕ್ವಿಡ್ ಗೊಬ್ಬರ ನೋಡಿ, ಮಾರಿಗೋಲ್ಡ್ ನೋಡಿ ಹೇಗೆ ಬಂದಿದೆ ನೋಡಿ ಫ್ರೆಂಡ್ಸ್. ಮಾರಿಗೋಲ್ಡ್ ನೋಡಿ ಎಷ್ಟು ಚೆಂದ ಬಂದಿದೆ. ದೀಪಾವಳಿಗೆ ಯಾವುದೇ ತೋಟದಲ್ಲಿ ಕಿತ್ತು ನಾವು ಮಾಡ್ತಿದ್ವಲ್ಲ ಆ ಥರ ನಾನು ನಮ್ಮ ಗಾರ್ಡನ್ನಲ್ಲೇ ಮಾಡ್ತೀನಿ ನೋಡಿ. ಎಷ್ಟು ಖುಷಿ ಅನಿಸುತ್ತಲ್ವ ಫ್ರೆಂಡ್ಸ್. ಲಿಕ್ವಿಡ್ ಗೊಬ್ಬರ ಒಂದು ವೆರೈಟಿ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್.